ನಮಸ್ತೆ ಸ್ನೇಹಿತರೆ. ನವಣೆ ಅಕ್ಕಿಯಿಂದ ಏನೇನು ಮಾಡ್ಬೋದು ಅಂತ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಅದು ಮಾಡ್ಬೋದಾ, ಇದು ಮಾಡೋಕ್ಕೆ ಬರುತ್ತಾ? ಅದಕ್ಕೆಲ್ಲ ಉತ್ತರವಾಗಿ ನಾನಿಲ್ಲಿ ಒಂದಷ್ಟು ಎಕ್ಸಾಂಪಲ್ಗಳು ಹೇಳ್ತಾ ಹೋಗ್ತೀನಿ. ನವಣೆ ಅಕ್ಕಿಯಿಂದ ನೀವು ಯಾವ ಅಡುಗೆ ಮಾಡೋಕ್ಕಾಗಲ್ಲ ಕೇಳಿ. ಪ್ರತಿ ಅಡುಗೆನೂ ಈ ಬಿಳಿ ಅಕ್ಕಿಯಿಂದ ಏನು ಮಾಡ್ತೀರಲ್ಲ ಅದನ್ನೆಲ್ಲದನ್ನು ನವಣೆ ಅಕ್ಕಿಯಿಂದ ಮಾಡ್ಬೋದು. ನವಣೆನ ಇಂಗ್ಲೀಷಲ್ಲಿ ಫಾಕ್ಸಲ್ ಮಿಲೆಟ್ ಅಂತ ಕರಿತೀವಿ. ಈ ಫಾಕ್ಸಲ್ ಮಿಲೆಟ್ ಏನಿದೆ ತುಂಬ ಪ್ರಯೋಜನಕಾರಿ. ಅದರಿಂದ ನೀವು ಅತಿ ಸುಲಭವಾಗಿ ಅಡುಗೆ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಇಡ್ಲಿ ಮಾಡೋದು ಹೇಳೋದಾದರೆ, ನೀವು ಬಿಳಿ ಅಕ್ಕಿನ ಹೇಗೆ ನೆನೆಸಿಡ್ತೀರಲ್ವಾ, ಉದ್ದಿನಬೇಳೆ ಅಥವಾ ನಿಮ್ಮ ಮನೇಲಿ ಹಾಕೋ ಅವಲಕ್ಕಿ, ಮೆಂತೆ ಅದನ್ನೆಲ್ಲ ಹಾಕಿ ಒಂದು 12 ಗಂಟೆ ಸುಮಾರು ನೆನೆಸಿಟ್ಬಿಡಿ. ಆ ದಿನ ರಾತ್ರಿ ರುಬ್ಕೋಬೇಕು. ಇದನ್ನು ರಾತ್ರಿ ಒಂದು 8 ಗಂಟೆ ಸುಮಾರು ರುಬ್ಕೊಂಡು ಇಡೀ ಓವರ್ ನೈಟ್ ಫರ್ಮೆಂಟೇಷನ್ಗೆ ಅದನ್ನು ಅಲೋ ಮಾಡಿ ತಿರುಗಿ ಬೆಳಗ್ಗೆ ಇದ್ದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಒಳ್ಳೆ ನವಣೆ ಇಡ್ಲಿ ಮಾಡ್ಬೋದು. ದೋಸೆ, ಪಡ್ಡು ಸಹ ಇದೇ ವಿಧಾನ. ನೆಕ್ಸ್ಟು ಬಿಸಿಬೇಳೆ ಬಾತು, ಪೊಂಗಲ್ ಅದನ್ನೆಲ್ಲ ಮಾಡೋದಾದರೆ ರಾತ್ರಿ 8ರಿಂದ 10 ಗಂಟೆ ಸುಮಾರಲ್ಲಿ ನೆನೆಸಿಡಿ. 8 ಗಂಟೆಗಳ ಕಾಲ ನೆನೆಯಲಿ. ಅದು ನೆಂದ ನಂತರ ತಿರುಗಿ ಬೆಳಗ್ಗೆ ಎದ್ದು ನೀವು ತಿಂಡಿಗೆ ಹೇಗೆ ಬಿಳಿ ಅಕ್ಕಿಯಿಂದ ಅಡುಗೆ ಮಾಡ್ತಿರಲ್ವ ಅದೇ ಥರ ಅದಕ್ಕೆ ಬಳಸೋ ಮಸಾಲೆಗಳೆಲ್ಲ ಸೇಮ್, ಬಟ್ ನೀರಿನ ಪ್ರಪೋರ್ಷನ್ ಮಾತ್ರ ಜಾಸ್ತಿ ಹಾಕಬೇಕು. 1 ಗ್ಲಾಸ್ ನವಣೆ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಿ ಬಿಳಿ ಅಕ್ಕಿನ ಹೇಗೆ ಅಡುಗೆ ಮಾಡ್ತೀರೋ ಅದೇ ಥರ ಮಾಡ್ತಾ ಹೋಗ್ಬೋದು. ವಂಡರ್ಫುಲ್ ಬಿಸಿಬೇಳೆ ಬಾತು, ಪೊಂಗಲು ಆ ರೀತಿಯಾಗಿ ಲಿಕ್ವಿಡ್ ಟೆಕ್ಸ್ಚರ್ ಇರೋ ಏನು ರೈಸ್ ಬಾತ್ಗಳು ಐಟಮ್ ಮಾಡಿದ್ದು ಅದೆಲ್ಲದಾಗುತ್ತೆ. ಇವನ್ ಪಲಾವ್ ಆಗಿರಲಿ, ವಾಂಗಿಬಾತ್ ಆಗಿರಲಿ, ಇದೇ ಮೆಥಡ್. ಹೀಗೆ ನೀವು ನವಣೆ ಅಕ್ಕಿಯಿಂದ ಬಿಳಿ ಅಕ್ಕಿಯಿಂದ ಯಾವ ಥರ ಅಡುಗೆ ಮಾಡ್ತೀರೋ ಅದೇ ವಿಧಾನದಲ್ಲಿ ಮಾಡ್ಬೋದು. ನೆನೆಸಿಡೋದೊಂದು ಅಡಿಷನ್ನು ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಹೆಲ್ತ್ನ ಕಾಪಾಡುತ್ತೆ. ಸರ್ವೇ ಜನ ಸುಖಿನೋ ಭವಂತು.